ರಿಯಾಸ್ ಕಿಚನ್ಗೆ ಸ್ವಾಗತ. ನೀವಿಲ್ಲಿ ನೋಡ್ಬೋದ್ರಿ, ನಾನು ಒಂದು ಸ್ವಲ್ಪನೇ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೇನೆ ರೀ. ಇದು ನಮಗೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿರಿ. ಹಾಗಾಗಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೇನೆ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡ್ಬೋದ್ರಿ, ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೇನೆ. 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪನೇ ಬಿಸಿ ಆಗಿದೆ ರೀ. ಸಾಸಿವೆ ಜೀರಿಗೆ ಹಾಕೋತಾ ಇದ್ದೇನೆ. ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಸಿಡಿತಾ ಇದ್ದ ಹಾಗೆ ನೋಡಿರಿ, ಸ್ವಲ್ಪನೇ ಬೆಳ್ಳುಳ್ಳಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪನೇ ಇದರಲ್ಲಿ ಬಾಡಿಸ್ಕೊಳ್ಳೋಣ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿರಿ. ನುಗ್ಗೆಕಾಯಿ ಸೊಪ್ಪು, ನುಗ್ಗೆ ಸೊಪ್ಪು ಅಂತಾರೆ. ಅಂದರೆ ನಮಗೆ ಮೈಯಲ್ಲಿ ಕಬ್ಬಿಣಾಂಶ ಮತ್ತು ನಮಗೆ ಆರೋಗ್ಯಕ್ಕೆ ಸ್ವಲ್ಪ ವಿಟಮಿನ್ಸ್ ಅದು ತುಂಬ ಸಿಗುತ್ತೆ. ವಿಟಮಿನ್ ಮಿನರಲ್ಸ್ ಎಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗ ನೋಡ್ಬೋದ್ರಿ, ನಮ್ಮದು ಸ್ವಲ್ಪ ಈರುಳ್ಳಿಯನ್ನು ಬಾಡಿಸ್ಕೊಂಡಿದ್ದೇವೆ. ಇದಕ್ಕೆ ನೋಡಿರಿ, ಮೀಡಿಯಮ್ ಸೈಜಿಂದು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ನೋಡಿರಿ, ಇದರ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಇದು ನಮಗೆ ಟೊಮೆಟೊ ಮೆತ್ತಗೆ ಹಾಕ್ಬೇಕು ರೀ. ಇವಾಗ ಸ್ವಲ್ಪ ನಮಗೂ ಟೊಮೆಟೊ ಮೆತ್ತಗಾದಂಗೆ ನೋಡಿರಿ, ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೇನೆ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ್ರಿ. ಇದು ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನಕ್ಕೂ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಇವಾಗ ನೋಡ್ಬೋದು, ನಮ್ಮದು ಸ್ವಲ್ಪನೇ ಆಯಿಲು ಬಿಟ್ಕೊಂಡಿದೆ ರೀ. ಒಂದು ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಇದಕ್ಕೆ ನೋಡಿರಿ, ನಾನು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದ್ರಿ, ನಮ್ಮದು ಸ್ವಲ್ಪನೇ ಇದರೊಟ್ಟಿಗೆ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಚೆನ್ನಾಗಿ ಈ ಥರನೇ ನೋಡಿರಿ ಬಾಡಿಸ್ಕೊಂಡು 1-2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ನಮ್ಮದು ನೋಡೋಣ, 2 ನಿಮಿಷ ಆಗಿದೆ ರೀ. ನಮ್ಮದು ಆಯಿಲೆಲ್ಲ ಬಿಟ್ಕೊಂಡಿದೆ ನೋಡ್ಬೋದ್ರಿ. ಸ್ವಲ್ಪ ಇನ್ನೂ ಇದು ಟೊಮೆಟೊ ಚೆನ್ನಾಗಿ ಕರಗಿದೆ. ಈಗ ನೋಡಿರಿ, ಇದನ್ನು ಸೊಪ್ಪನ್ನು ಹಾಕ್ಕೊಳ್ಳೋಣ. ಸೊಪ್ಪು ನೋಡ್ಬೋದು, ಇದು ತುಂಬ ಎಳೆ ಸೊಪ್ಪಿದೆ ರೀ. ಅಂದ್ರೆ ತುಂಬ ಟೈಮ್ ಹಿಡಿಯೋದಿಲ್ಲ. ಬೇಗನೆ ನಮಗೆ ಇದನ್ನು ಬಾಡಿಸ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡ್ಬೋದು, ಬೇಗನೆ ನಮ್ಮದು ಬಾಡಿಸ್ಕೊಳ್ಳೋದಾಗುತ್ತೆ. ಇವಾಗ ನೋಡಿರಿ, ಸ್ವಲ್ಪನೇ 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ಸೊಪ್ಪು ಹಾಕಿದೆ ನೋಡಿರಿ, ಇದರೊಟ್ಟಿಗೆ ಚೆನ್ನಾಗಿ ಇದನ್ನು ಹೊಂದ್ಕೊಂಡು ಬೇಯಬೇಕು ನೋಡಿರಿ. ಹಾಗಾಗಿ ಇದನ್ನು ಈ ಥರ ಹಾಕ್ತಾಯಿದ್ದೀನಿ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೋಡ್ಬೋದು, ಚೆನ್ನಾಗಿ ಒಳ್ಳೆ ಕಲರ್ ಫುಲ್ಲಾಗಿದೆ. ಇವಾಗ ನೋಡಿರಿ, ಸ್ವಲ್ಪನೇ ನಾವು 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸೋಣ. ಇವಾಗ ನೋಡ್ಬೋದ್ರಿ, ನಮ್ಮದು ಒಂದು 3 ನಿಮಿಷ ಆಗಿದೆ. ನೋಡ್ಬೋದು, ನಮ್ಮದು ಇದು ನುಗ್ಗೆ ಸೊಪ್ಪಿಂದು ಪಲ್ಯ ತುಂಬ ಚೆನ್ನಾಗಿ ಆಗಿದೆ. ನೋಡ್ಬೋದ್ರಿ, ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈಗ ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ನಮಗಿದು ರೆಡಿ ಆಗಿದೆ ಸೊಪ್ಪು ಪಲ್ಯ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.